I can feel that I'm breathing. ಕೈಯೆಲ್ಲ ಫುಲ್ ಕೋಲ್ಡ್ ಆಗ್ತಾ ಇದೆ. ನಮಸ್ಕಾರ. ಟೆಂಪುವಿಂದ ಹೊರಡುವ ಸಮಯ. ಇಲ್ಲಿಂದ ಪುನಾಕಾಗೆ ಹೋಗಿ ನಾವು ಅಲ್ಲಿ ಫೆಸ್ಟಿವಲ್ ಮತ್ತು ರಾಫ್ಟಿಂಗ್ ಮಾಡುವ ಪ್ಲ್ಯಾನ್ಸ್ಗಳಿದ್ದಾವೆ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರೂ. ಗುಡ್ ಮಾರ್ನಿಂಗ್. ಒಳ್ಳೆ ಜಾಗ ಇವರೇ, ಮಸ್ತ್ ಮಸ್ತ್ ಜಾಗ. ಹೈಯೆಸ್ಟ್ ಮೋಟ್ರಬಲ್ ಪಾಸ್ ಅಂತೆ. ಕ್ವೀನ್, ಎಲ್ಡೆಸ್ಟ್ ಕ್ವೀನ್ ಕಟ್ಸಿರುವಂತಹ ಜಾಗ ಇದು. ಓಕೆ, ಅಯ್ಯೋ, ಡೋಚುಲಾ ಪಾಸಲ್ಲಿರುವಂತಹ ಸ್ತೂಪಗಳನ್ನು ಬಿಲ್ಡ್ ಮಾಡಿರುವಂತಹ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ತೂಪಗಳಿಗೆ ಒಂದು ವಿಶೇಷವಾದಂಥ ಮಹತ್ವ ಇದೆ. ಅದನ್ನು ದ ಮೈಂಡ್ ಆಫ್ ಬುದ್ಧ ಅಂತ ಕರೀತಾರೆ. ಚೇತನ್ ಅನ್ನುವ ಹೆಸರಿಗೆ ಅದು ಒಂದು ಅರ್ಥ ಕೂಡ, ಸ್ತೂಪ ಅನ್ನುವ ಒಂದು ಅರ್ಥ ಕೂಡ. ನಾನು ಇವಾಗ ಬಂದಿರುವ ಜಾಗ ಡೋಚುಲಾ ಪಾಸ್. ಟೆಂಪು ಇಂದ ಪುನಾಕಾಗೆ ಹೋಗುವ ದಾರಿಯಲ್ಲಿ ಇರುವಂತಹ ಒಂದು ಡೋಚುಲಾ ಪಾಸ್ ಹತ್ರ. ಇಲ್ಲಿಂದ ಹಿಮಾಲಯನ್ ರೇಂಜ್ ತುಂಬ ಚೆನ್ನಾಗಿ ಕಾಣುತ್ತೆ. ಫಾಗಿ ಎನ್ವಿರಾನ್ಮೆಂಟ್ ಇಲ್ಲ ಅಂತ ಅಂದರೆ, ಈ ಫಾಗಿ ಎನ್ವಿರಾನ್ಮೆಂಟು ಇನ್ನೂ ಒಂದು ಇಂಡಿಕೇಶನ್ ಕೊಡುತ್ತಂತೆ. ಈ ಜಾಗದಲ್ಲಿ ಫಾಗ್ ಇದ್ದಾಗ ಸ್ನೋ ಬರುವ ಎಲ್ಲ ಸಂಭಾವನೆಗಳು ಇರ್ತವಂತೆ. ಈ ಸ್ತೂಪಗಳನ್ನು ರಾಯಲ್ ಕ್ವೀನು ಒಂದು ವಾರ್ ನಡೆದಾಗ ಆ ವಾರಲ್ಲಿ ಮೃತರಾದಂತಹ ವಾರಿಯರ್ಸ್ಗೋಸ್ಕರ ಅವರ ಮೆಮೊರಿ ಅಲ್ಲಿ ಕಟ್ಟಿದಂತಹ ಸ್ತೂಪಗಳಂತೆ. ಬಹಳ ಚೆನ್ನಾಗಿದೆ, ಬಹಳ ಕೋಲ್ಡ್ ಎನ್ವಿರಾನ್ಮೆಂಟು. ಐ ಕ್ಯಾನ್ ಫೀಲ್ ದಟ್ ಐ ಆಮ್ ಬ್ರೀದಿಂಗ್. ಕೈಯೆಲ್ಲ ಫುಲ್ ಕೋಲ್ಡ್ ಆಗ್ತಾ ಇದೆ. ಐ ಕ್ಯಾನ್ ಫೀಲ್ ದಟ್ ಐ ಆಮ್ ಬ್ರೀದಿಂಗ್ ದ ಬ್ರೀಸ್ ಹಿಯರ್. ತುಂಬ ಕೋಲ್ಡ್ ಇದೆ. ಮಸ್ತ್ ಜಾಗ, ಮಸ್ತ್ ಎನ್ವಿರಾನ್ಮೆಂಟ್. ತುಂಬ ಅದ್ಭುತವಾದಂಥ ಜಾಗ. ನೋಡಿ, ನಾವು ದೇವರ ಸೃಷ್ಟಿಯನ್ನು ಮಾತ್ರ ಹೊಗಳುವ ಇಟ್ಕೋಬಾರ್ದು. ಮನುಷ್ಯರು ಅಷ್ಟೇ ಕೆಲವೊಂದು ಅದ್ಭುತಗಳನ್ನು ಕಟ್ಟಿದ್ದಾರೆ. ಎಷ್ಟು ಅವರ ಚಿಂತನೆ ಎಷ್ಟು ಗಾಢವಾಗಿದೆ. ಮತ್ತು ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದರೆ ಅವ್ರ ಲೈಫಲ್ಲಿ ಯಾವ್ಯಾವ ಥರ ಬದುಕಿರಬೇಕು, ಯಾವ್ಯಾವ ಥರ ಸ್ಯಾಕ್ರಿಫೈಸಸ್ ಮಾಡಿರಬೇಕು ಅನ್ನೋದು ನನಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ. ನಾವು ಯಾವ ಥರ ಬದುಕಿದ್ರೆ ಈ ಥರ ಬಿಗ್ ಅಚೀವ್ಮೆಂಟ್ಸ್ಗಳನ್ನು ಮಾಡ್ಬೋದು, ಯಾವ ಥರ ಥಿಂಕಿಂಗ್ ಇಟ್ಕೋಬೇಕು ಆ ಅಚೀವ್ಮೆಂಟ್ಸ್ಗಳನ್ನು ಮಾಡೋದಕ್ಕೆ ಅನ್ನೋ ಒಂದು ಸ್ಫೂರ್ತಿ ನನಗೆ ಸ್ಪೆಸಿಫಿಕಲಿ ಇಂತಹ ಜಾಗಗಳನ್ನು ವಿಸಿಟ್ ಮಾಡಿದಾಗ ಸಿಗುತ್ತೆ. ಅರ್ಧ ಗಂಟೆ ಈ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ, ಫ್ರೀಸಿಂಗ್ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬಸ್ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ಹಿಮ ಇದೆ ನೋಡಿ. ಸ್ತೂಪಗಳ ಮಧ್ಯೆ ಓಡಾಡಿಕೊಂಡು ನಾನು ಈಗ ಬಸ್ ಕಡೆ ಪಯಣ ಸಾಗಿಸುತ್ತಿದ್ದೇನೆ. ಹುಡುಗರು ಇನ್ನೂ ಆಟ ಆಡ್ತಾ ಇದ್ದಾರೆ. ಆಟಾಡ್ಕೊಂಡು ಬರ್ತಾರೆ 5 ನಿಮಿಷದಲ್ಲಿ. ಅಷ್ಟರೊಳಗಡೆ ನಾವು ಬಸ್ಗೆ ಹೋಗ್ಬಿಡೋಣ. ನಿಮಗೆ ಒಂದು ಅಪ್ಡೇಟ್ ಕೊಟ್ಟೆ, ಡೋಚುಲಾ ಪಾಸ್ ಹತ್ರ ಇದ್ದೀನಿ ಅಂತ. ಡೋಚುಲಾ ಪಾಸಲ್ಲಿ ಫಾಗ್ ತುಂಬ ಇತ್ತು. ಅದರ ಅರ್ಥ ಏನು ಅಂತ ಅಂದರೆ, ಇವಾಗ ಸ್ನೋ ಬೀಳುತ್ತೆ ಅಂತ ಒಂದು ಇಂಡಿಕೇಶನ್ ಅಂತ ಹೇಳಿದ್ರು ನೋಡಿ. ಹಾಗೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಬಂದ ತಕ್ಷಣ ನಮಗೆ ಫಸ್ಟ್ ಸ್ನೋ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕಾಣ್ತಾ ಇದೆಯಾ ನಿಮಗೆ? ಸ್ವಲ್ಪ ಸ್ನೋ ಕಲೆಕ್ಟ್ ಆಗಿದೆ. ತುಂಬ ಅದ್ಭುತವಾಗಿ ಕಾಣುತ್ತೆ. ಅಂದರೆ ಈಗ ಜಾಸ್ತಿ ಸ್ನೋ ಬೀಳುವಂತಹ ಸಮಯ. ಡೋಚುಲಾ ಪಾಸ್ ಹತ್ರ ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ, ಕೆಫೆ. ಅಲ್ಲಿ ಒಂದು
ಒಳ್ಳೆ ಕಾಫಿ ಸವಿಯೋಣ ಅಂತ ಬಂದಿದ್ದೀನಿ. ನೋಡೋಣ ಕಾಫಿ ಹೇಗಿದೆ ಅಂತ ಅಂದ್ಬಿಟ್ಟು. ಇದೇ ನನ್ನ ಕಾಫಿ, ನೋಡೋಣ ಕಾಫಿ ಹೇಗಿರುತ್ತೆ ಅಂತ. ಚೆನ್ನಾಗಿದ್ದರೆ ಓಕೆ, ಚೆನ್ನಾಗಿಲ್ಲ ಅಂತ ಅಂದರೆ ಅದನ್ನು ಎಂಜಾಯ್ ಮಾಡಬೇಕಾಗಿರೋ ಪರಿಸ್ಥಿತಿ ನಮ್ಮದೇ. ಒಳ್ಳೆ ಕಾಫಿ ಕುಡಿತಾ ಕುಡಿತಾ ನಿಮಗೊಂದು ಸ್ವಾರಸ್ಯಕರವಾದಂಥ ಒಂದು ವಿಷಯ ಹೇಳ್ತೀನಿ ಕೇಳಿ. ಹಿಂದೆಗಡೆ ನೀವು ಭೂಟಾನಿನ ಕಿಂಗ್ ಮತ್ತು ಕ್ವೀನ್ದು ಪೋರ್ಟ್ರೇಟ್ ನೋಡ್ತಾ ಇದ್ದೀರಾ. ಇಲ್ಲಿ ಭೂಟಾನಿನ ಕಿಂಗ್ ಮತ್ತು ಕ್ವೀನ್ನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಅವರಾಗವರೇ ತಮ್ಮ ರೆಸ್ಟೋರೆಂಟ್ಗಳಲ್ಲಿ, ತಮ್ಮ ಮನೆಗಳಲ್ಲಿ ಇಟ್ಕೊಂಡು ಆರಾಧಿಸ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಹಿಂದೆಗಡೆ ಆ ಪೋರ್ಟ್ರೇಟ್ ಕೆಳಗಡೆ ಒಂದು ವೈಟ್ ಕಲರ್ದು ಶಾಲ್ ಥರ ಕಾಣ್ತಾ ಇದೆಯಲ್ಲ, ಆ ಶಾಲನ್ನು ಇದು ಮೇಲೆ ಹಾಕಿದ್ರೆ ಒಂದು ಸಿಗ್ನಿಫಿಕೆನ್ಸು, ಕೆಳಗಡೆ ಹಾಕಿದ್ರೆ ಇನ್ನೊಂದು ಸಿಗ್ನಿಫಿಕೆನ್ಸು. ಕೆಳಗಡೆ ಹಾಕಿದ್ರೆ ಅವರು ಇನ್ನೂ ಬದುಕಿದ್ದಾರೆ ಅಂತ ಒಂದು ಅರ್ಥ, ಮೇಲ್ಗಡೆ ಹಾಕಿದ್ರೆ ಅದನ್ನೇ ಅವರು ಮೃತರಾಗಿದ್ದಾರೆ ಅನ್ನೋ ಒಂದು ಅರ್ಥ ಕೊಡುತ್ತೆ. ಇವಾಗ ಪುನಾಕಾಗೆ ಬಂದು ತಲುಪಿದ್ದೇವೆ. ಮತ್ತು ಮೊದಲನೇ ಪ್ರೋಗ್ರಾಮು ಇಲ್ಲಿ ರಿವರ್ ರಾಫ್ಟಿಂಗ್ ಅಂತೆ. ನೋಡಿ, ರಿವರು ಅಲ್ಲಿ ನೀರಿದೆ. ಈ ರಿವರ್ ಒಳಗಡೆ ಬೋಟಲ್ಲಿ ಹತ್ಕೊಂಡು, ಅಲ್ಲ ಬೋಟಾ ಏನೋ ಗೊತ್ತಿಲ್ಲ, ಅದ್ರ ಹೆಸರು ಏನೋ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಹತ್ಕೊಂಡು ರಾಫ್ಟಿಂಗ್ ಮಾಡ್ಕೊಂಡು ಹೋಗಬೇಕು. ಚಳಿ ಸ್ವಲ್ಪ ಇದೆ, ಮೋಸ್ಟ್ಲಿ ನೀರು ತುಂಬ ತಣ್ಣಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಣ್ಣಗೆ ಇದ್ದರೆ ಆ ಚಳಿನ ಅನುಭವಿಸಿಕೊಂಡು ರಾಫ್ಟಿಂಗ್ನ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ನೋಡಿ, ನಮ್ಮನ್ನು ಕೊಂಡು ಹೋಗುವಂತಹ ರ್ಯಾಫ್ಟ್ಸ್ಗಳು ರೆಡಿ ಆಗ್ತಾ ಇದ್ದಾವೆ. ಆರಾಮಾಗೋದಕ್ಕೆ ಪಂಪ್ ಮಾಡ್ತಾ ಇದ್ದಾರೆ ಏರ್ನ. ಇದರಲ್ಲಿ ಕುತ್ಕೊಂಡು ತೇಲಾಡಿಕೊಂಡು ನೀರ ಮೇಲೆ ಹೋಗೋದೆ. ರೆಡಿ ಆದ್ವಿ ನಾವು ಇವಾಗ. ಎಲ್ಲರೂ ಒಳಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಸುತ್ತ ಕಾಡು ಮೇಡು ಬೆಟ್ಟ ಗುಡ್ಡ, ರಿವರ್ ರಾಫ್ಟಿಂಗ್ ಮಾಡ್ಕೊಂಡು ಮಜಾ ಮಾಡ್ತಾ ಇದೀವಿ. ನೋಡಿ ಏನ್ ವ್ಯೂ ಚೆನ್ನಾಗಿದೆ ಅಲ್ಲ. ಇಲ್ಲಿ ಇಲ್ಲಿ ಸಖತ್ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇದೆ. ಸುತ್ತಮುತ್ತ ಬೆಟ್ಟ ಗುಡ್ಡ, ಆನಂದವಾದಂತಹ La 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 la. Come on! Stop! ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಲೆ ಅಶ್ವಮೇಧ 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 ಅಶ್ವಮೇಧ. We will catch you! Baba, we will catch you! Chetan jump ಮಾಡು. Come on girls. Come on Mosho. ನನ್ನ ನಡುವೆ ಅಯ್ಯೋ ಏನಿಲ್ಲ ಏನೇನಿಲ್ಲ. Forward! Forward! No! No! Yeah! Come on! 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 ನೆನ್ಸ್ಬಿಡಿ ಬರ್ಲಿ ರೀ.
भेज दो, हम गिर जाएंगे। नो 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 भाई इधर कितना डीप है? डीप इल्ला some part some that is the end point. That is the end point. ಬಿಟ್ಟು ಸಾಯ್ದೆ ನನ್ನ ಮಕ್ಕಳ. Come on, come down. You are not coming. Come on. Come this side. ನಿಂಗಿದು ಬೇಕಿತ್ತ ಮಗನೇ. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀವಿ. ಭಾಳ ಚಳಿ ಗುರು, ಮಾತಾಡೋಕ್ಕೆ ನಾಲ್ಗೆ ಎಲ್ಲ ದಪ್ಪ ದಪ್ಪ ಆಗೋಗ್ಬಿಟ್ಟಿದೆ. ಆ ಚಳಿಗೆ ತುಂಬಾ ಚಳಿ ಆಗ್ತಾಯಿದೆ. ಮೋಸ್ಟ್ಲಿ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಚಳಿ ಇರೋದ್ರಿಂದ ಬಾಡಿ ಆಟೋಮೆಟಿಕ್ಕಾಗಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋದಕ್ಕೆ ಜ್ವರ ಬರ್ತೈತೆ. ಜ್ವರ ಬರಬಹುದು, ಹೇಳೋಕ್ಕಾಗೋದಿಲ್ಲ. ಹೇಳಿದ್ರೆ ಅದನ್ನ ಎಂಜಾಯ್ ಮಾಡಬೇಕಷ್ಟೇ. ಪುನಾಕಾಗೆ ಬಂದು ರಾಫ್ಟಿಂಗ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಹೋಟೆಲ್ ಸೇರಿದ್ದೀವಿ. ಹೋಟೆಲಲ್ಲಿ ನಮಗೆ ಗೆಸ್ಟಿಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಟೀ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಬೇಕು. ಪಿಂಕ್ ಟೀ ಆರೆಂಜ್ ಟೀ ಕೊಟ್ಟರಲ್ಲ ಅವರು, ಬಟ್ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. 7:30 ಆಯಿತು. 7:30 ಆಯಿತು ಅಂದರೆ ಏನರ್ಥ? ಊಟದ ಟೈಮ್ ಆಯಿತು ಅಂತ ಅರ್ಥ. ನೋಡಿ, ನಾನ್ ವೆಜ್, ವೆಜಿಟೇರಿಯನ್ನು ಎಲ್ಲ ಇದೆ. ನಮ್ಮ ಸ್ನೇಹಿತರೆಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಊಟನ ಸವಿಯೋದಕ್ಕೆ. ವೆಜಿಟೇರಿಯನ್ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದ್ದೀರಿ ಇವತ್ತು. ಗೊತ್ತಿಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು ನಾನೇ ಪಿಕ್ ಮಾಡ್ಕೊಂಬಂದಿರೋದು. ನನಗೆ ಗೊತ್ತಿದೆ ಅಂತ ಅರ್ಥ ಆಯಿತು. ಇಲ್ಲಿ ಸೊಪ್ಪಿನ ಪಲ್ಯ ಇದೆ, ಬ್ರಾಕೊಲಿದೇನೋ ಮಾಡಿದ್ದಾರೆ, ಪನ್ನೀರು, ಓಕೆ. ಬಟ್ ಯಾವ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ. ತಿಂದು ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸೊಪ್ಪು, ನಮ್ಮ ಕಡೆ ಸೊಪ್ಪು ಬೇರೆ ಬೇರೆ ಇಲ್ವೇನ್ರಿ, ಅದಕ್ಕೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀನಿ. ತಿಂದು ಸವಿದು ಹೇಗಿದೆ ಅಂತ ನಿಮಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಚಿಕನ್ ಬೇರೆ ಇದೆ.